ರಾಷ್ಟ್ರ ರಾಜಧಾನಿಯಲ್ಲಿ ಕೇಸರಿ ಸೇನೆ ಕಮಾಲ್, ದೆಹಲಿ ಜನರ ದಿಲ್ ಕದ್ದ ಕಮಲ. ಬಿಜೆಪಿ ಕಚೇರಿಯಲ್ಲಿ ನಾಯಕರ ಸಂಭ್ರಮಾಚರಣೆ. ದೆಹಲಿಯಲ್ಲಿ ಆಮ್ ಆದ್ಮಿ ಕೈ ಹಿಡಿಯದ ಗ್ಯಾರಂಟಿ, ಆಡಳಿತ ವಿರೋಧಿಗಳಿಗೆ ಕೊಚ್ಚಿ ಹೋದ ಎಪಿ. ಕೇಜ್ರಿವಾಲ್ ನಿವಾಸಕ್ಕೆ ನಾಯಕರು ದೌಡು. ದೆಹಲಿಯಲ್ಲಿ ಖಾತೆ ತೆರೆಯದ ಕಾಂಗ್ರೆಸ್, ರಾಹುಲ್ ಗಾಂಧಿ ನಾಯಕತ್ವಕ್ಕೆ 4ನೇ ಸೋಲು. ಕೈ ಹಿಡಿಯದ ರಾಷ್ಟ್ರ ರಾಜಧಾನಿ ಮತದಾರ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಿಎಂ ಬಿಗ್ ಶಾಕ್, ಸಂಪುಟ ರಚನೆ ಇಲ್ಲವೆಂದು ಸಂದೇಶ ರವಾನೆ. ಮಂತ್ರಿಗಿರಿಗೆ ಪಟ್ಟು ಹಿಡಿದವರಿಗೆ ಪ್ರತ್ಯೇಕ ಸ್ಥಾನಮಾನ ಕೊಟ್ಟು ತೇಪೆ. ಠಾಣೆ ಮುಂದೆ ತಂದೆ ಶವಹಿತು ಸಿಪಿಐ ಪ್ರತಿಭಟನೆ. ತಂದೆ ಸಾವಿಗೆ ನ್ಯಾಯಕ್ಕೆ ಆಗ್ರಹಿಸಿ ಇನ್ಸ್ಪೆಕ್ಟರ್ ಹೋರಾಟ. ಚಿಕ್ಕೋಡಿಯಲ್ಲಿ ಅಶೋಕ್ ಸದಲಗಿ ಪ್ರೊಟೆಸ್ಟ್. ನವದೆಹಲಿಯಲ್ಲಿ ಹಾವು ಏಣಿ ಆಟ ನಡೀತಾ ಇರೋದು. ಮಾಜಿ ಸಿಎಂ ಕೇಜ್ರಿವಾಲ್ಗೆ ಮತ್ತೆ ಹಿನ್ನಡೆ ಆಗಿದೆ. ಕೆಲವು ಕ್ಷಣಗಳ ಹಿಂದೆ ಅಷ್ಟೇ ಅವರು ಲೀಡಲ್ಲಿದ್ರು. ಈಗ ಸುಮಾರು 225 ಮತಗಳಿಂದ ಮತ್ತೆ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಕೇಜ್ರಿವಾಲ್. ಬಿಜೆಪಿ ಅಭ್ಯರ್ಥಿ ಪರವೇಶ್ ವರ್ಮಾ ಈಗ ಲೀಡಲ್ಲಿದ್ದಾರೆ. ಪರವೇಶ್ ವರ್ಮಾ ಕೇಜ್ರಿವಾಲ್ ಅವರನ್ನ ಸೋಲಿಸಿಯೇ ತೀರ್ತೀನಿ ಅಂತ ಶಪಥ ಮಾಡಿದ್ರು. ಈ ಸಾರಿ ಜನ ಪಾಠ ಕಲಿಸ್ತಾರೆ ಅವರಿಗೆ ಅಂತ ಹೇಳ್ತಾ ಇದ್ರು. ಈಗ 225 ಮತಗಳಿಂದ ಅವರಿಗೆ ಹಿನ್ನಡೆಯಾಗಿದೆ ಕೇಜ್ರಿವಾಲ್ಗೆ. ಬಿಜೆಪಿ ಅಭ್ಯರ್ಥಿ ಪರವೇಶ್ ವರ್ಮಾ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ 225 ಮತಗಳ ಅಂತರದಿಂದ. ಅಂತರ ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಒಮ್ಮೆ ಕಂಪ್ಲೀಟ್ ಆಗಿ ಹೆಚ್ಚಾಗಿತ್ತು, ಈಗ ಕಡಿಮೆ ಆಗ್ತಾ ಇರೋದು. 225 ಮತಗಳ ಅಂತರ ಈಗ ಕೇಜ್ರಿವಾಲ್ ಮತ್ತು ಪರವೇಶ್ ವರ್ಮಾ ಅವರ ಮಧ್ಯದಲ್ಲಿ ಇರುವುದು. ಇದು ಯಾವ ರೀತಿ ಮತ್ತೆ ಬದಲಾವಣೆಗೆ ಕಾರಣ ಆಗುತ್ತೆ, ಯಾವ ರೀತಿ ಮತದಾರ ಯಾರಿಗೆ ಜೈ ಅಂತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈಗ ತಾವು ಗಮನಿಸ್ತಾ ಇರುವಂತದ್ದು ಫಲಿತಾಂಶದಲ್ಲಿ ಯಾವ ರೀತಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಬಿಜೆಪಿ ಅಭ್ಯರ್ಥಿ ಪರವೇಶ್ ವರ್ಮಾ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬರೋಬ್ಬರಿ 225 ಮತಗಳ ಅಂತರದಿಂದ. ಕೇಜ್ರಿವಾಲ್ ಗೆದ್ದೇ ಬಿಟ್ರು ಅನ್ನೋ ಲೆಕ್ಕಾಚಾರ ಇತ್ತು, ಆದ್ರೆ ಮತ್ತೆ ಅದನ್ನ ಓವರ್ಟೇಕ್ ಮಾಡಿದ್ದು ಪರವೇಶ್ ವರ್ಮಾ. ಈಗ ಇಬ್ಬರ ಮಧ್ಯೆ ಮತಗಳ ಅಂತರ ಇರೋದು 225. ನೋಡಿ, ಆಮ್ ಆದ್ಮಿ ಪಾರ್ಟಿಯ ಕಚೇರಿಯ ಮುಂದೆ ಸೆಲೆಬ್ರೇಷನ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಕಡೆ ಬಿಜೆಪಿ ಪಾರ್ಟಿಯ ಕಚೇರಿಯ ಮುಂದೆಯೂ ಕೂಡ ಸೆಲೆಬ್ರೇಷನ್ ಗಮನಿಸ್ತಾ ಇದ್ದೀರಿ. ಇನ್ನು ಕಾಂಗ್ರೆಸ್ ಪಾರ್ಟಿ ಅಡ್ರೆಸ್ಗೆ ಇಲ್ಲ ದೆಹಲಿಯಲ್ಲಿ. ಆ ರೀತಿಯ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗ್ತಾ ಇರೋದು ಇದು ಬರೀ ನಿರಾಸೆಯಲ್ಲ,